ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಅಂದರೆ ಶಾವಿಗೆ ಉಪ್ಪಿಟ್ಟು. ಅದಕ್ಕೆ ಏನೇನು ಬೇಕು ಅಂದರೆ ಹೇಳ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು. ನೋಡಿರಿ, ಇಲ್ಲಿ ಅನಿಲ್ ಶಾವಿಗೆ ಅಂತ ಬರ್ತೈತೆ. ಇದನ್ನೇನು ಹುರಿಯೋ ಅವಶ್ಯಕತೆ ಇಲ್ಲ, ಅಲ್ಲೇ ಫ್ರೈ ಮಾಡೇ ಕೊಟ್ಟಿರ್ತಾರೆ. ನೋಡಿರಿ, ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನೋಡಿರಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ತಪ್ಪಲೆ ಇಕ್ಕಿದ್ದೀನಿ. ಅದಕ್ಕೆ ನೋಡಿರಿ, ಸಾಸಿವೆ ಸಿಟ್ಲುತ್ತಾವೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೋಡಿರಿ, ಅದು ಗೋಲ್ಡನ್ ಕಲರ್ ಬಂದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಎಣ್ಣೆಗೆ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿರಿ, ಅದು ಎಣ್ಣೆಗೆ ಸಾಫ್ಟ್ ಆಗಬೇಕು. ಅಷ್ಟೊತ್ತು ನೋಡಿರಿ ಶಾವಿಗೆ ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ. ಅದು ಎಣ್ಣೆಲೇ ಡ್ರೈ ಆಗಿರ್ತೈತೆ, ನಾವೇನು ಹುರಿಯೋಂಗೆ ಇಲ್ಲ. ಅನಿಲ್ ಶಾವಿಗೆ ತೊಗೊಂಡ್ರೆ ಚೆನ್ನಾಗಿರ್ತೈತೆ. ನೋಡಿರಿ, ಎಣ್ಣೆಲಿ ಫ್ರೈ ಆಗಿತ್ತು ಈರುಳ್ಳಿ. ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ನೀರು ಎಷ್ಟು ಬೇಕೋ ನೋಡ್ಕೊಳ್ರಿ. ನಿಮಗೆ ಇದಕ್ಕೆ ನೀರು ಆದಷ್ಟು ಕಮ್ಮಿ ಹಾಕ್ಕೊಬೇಕು, ಇದಕ್ಕೆ ಜಾಸ್ತಿ ಹಾಕೋಂಗಿಲ್ಲ ನೀರು. ನೋಡಿರಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೆ, ಇವಾಗೆ ಹಾಕ್ಕೊತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೋಡಿರಿ, ಚೆನ್ನಾಗಿ ಮಳ್ಳಿಸ್ಕೊಬೇಕು. ಇವಾಗ ಉಪ್ಪು ಕರೆಕ್ಟಾಗಿ ನಾವು ಚೆಕ್ ಮಾಡ್ಕೊಳ್ರಿ. ನಾನು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು, ಹಾಕ್ಕೊಂಡಿದ್ದೀನಿ. ನೋಡಿರಿ, ಚೆನ್ನಾಗಿ ಮಳ್ತೈತೆ. ಇವಾಗ ನಾನು ಶಾವಿಗೆ ಹಾಕ್ತಾಯಿದ್ದೀನಿ. ನೋಡಿರಿ, ನಿಮಗೆ ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟು ಹಾಕ್ಕೊಳ್ರಿ ಶಾವಿಗೆ. ನಮ್ಮ ಮನೇಲಿ ನಾವು 3 ಇದ್ದೀವಿ, ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿರಿ, ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ನಾನು 2 ನಿಮಿಷ ತಟ್ಟೆ ಮುಚ್ಚಿಕ್ಕಿದೆ. ನೋಡಿರಿ, ಇನ್ನೂ 1 ನಿಮಿಷ ಬೇಯಬೇಕು. ನೋಡಿರಿ, ಇವಾಗ ಬೆಂದೈತೆ. ನಾನು ಪ್ಲೇಟ್ಗೆ ಹಾಕಿದ್ದೀನಿ. ಯಾವ ಥರ ಉದುರು ಆಗಿದೆ ಅಂತ ನೀವೇ ನೋಡ್ಬೋದು. ನೀವು ಮಾಡ್ಕೊಳ್ರಿ, ನಿಮ್ಮ ಮನೇಲಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ.